ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯತಿರ್ನಷ್ಟಪ್ರಾಯಶ ಭದ್ರಶ್ಚ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾರ ಭಂಗಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಸಲಾಖ್ಯ ಚಕ್ಷುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಬುಧರ ಶ್ರೀಮತಿ ಜಯಪದಾವ ಸ್ವಾಮಿ ದಿನಾಮನಿ ನಮೋ ಅಥರ್ವನಿತ್ಯರ್ವರ್ಗವತಾಂ ತಾನಗರ ಕರಾಮಧಾರಿಣಿ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಬುಧರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತಿ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 9th canto 10th chapter ಭಗವಾನ್ ರಾಮಚಂದ್ರನ ಲೀಲೆಗಳು. ಇಲ್ಲಿ ಬಂದು ಶ್ರೀರಾಮಚಂದ್ರನ ಚರಿತ್ರ ನಾವು ನೋಡ್ತಾ ಇದೀವಿ. ರಾಮಚಂದ್ರರು ಮತ್ತೆ ರಾವಣನ ಇಬ್ಬರಿಗೂ ಜಗಳ ನಡೀತಾ ಇದೆ, ಅದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಸೊ ಈ ತರ ರಾಮಚಂದ್ರ ಬಂದು ರಾವಣನ ಹತ್ರ ಹೇಳ್ತಾ ಇದ್ದಾರೆ, ನೀವು ಎಷ್ಟು ಒಂದು ನೀಚ ಕೆಲಸ ಮಾಡಿದೀಯಾ, ಯಜಮಾನ್ರಿ ಮನೇಲಿ ಇಲ್ಲ, ಆ ಟೈಮಲ್ಲಿ ಒಂದು ನಾಯಿ ಒಳಗಡೆ ಹೋಗಿ ಅಡಿಗೆ ಮನೆಯಲ್ಲಿ ಊಟ ತಿನ್ಬಿಡುತ್ತೆ, ಈ ತರ ಕಳ್ಳತನದಿಂದ ತಿನ್ನುತ್ತೆ, ಆ ತರ ನೀವು ಒಂದು ಕಳ್ಳತನ ಇಂದು ನೀವು ಮಾಡಿದೀಯಾ, ಖಂಡಿತ ನೀವು ಮಾಡಿದ ತಪ್ಪಕ್ಕೂ ಯಮಧರ್ಮರಾಜ ಖಂಡಿತ ನಿಮ್ಗೂ ಶಿಕ್ಷೆ ಕೊಡ್ತಾರೆ, ಯಾಕಂದ್ರೆ ನೀವು ಮಾಡಿದದು ಅಷ್ಟೊಂದು ನೀಚ ಕೆಲಸ, ನಿಮ್ಗೂ ಅಷ್ಟೊಂದು ದುರ್ಭಾಗ್ಯ ಬರುತ್ತೆ. ಆದ್ರೆ ನೀವು ಮಾಡಿದ ಕೆಲಸಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ಖಂಡಿತ ಶಿಕ್ಷೆ ಕೊಡ್ತೀನಿ ನೀನು ರಾಮಚಂದ್ರರು ಹೇಳ್ತಾ ಇದ್ದಾರೆ. ಸೊ ಈ ತರ ರಾಮನನ್ನು ಈ ತರ ಎಲ್ಲ ಬೈತಾ ಇದ್ದಾರೆ. ಸೊ ಮತ್ತೆ ಇವಾಗ ಶ್ರೀರಾಮಚಂದ್ರ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಅವರು ವಿಲ್ಲು ಅಂಬು ಬಾಣ ಎತ್ತಿ ಆ ರಾವಣನ ಮೇಲ್ಗಡೆ ಬಿಡ್ತಾರೆ. ಸೊ ರಾವಣನು ಶರೀರ ಅಷ್ಟು ವಜ್ರಾಯುಧ ತರ ಅಷ್ಟು ಸ್ಟ್ರಾಂಗ್ ಅಂತೆ, ಅಷ್ಟು ಪರಾಕ್ರಮಶಾಲಿಯಾಗ ಇರ್ತಾನೆ ರಾವಣ. ಸೊ ಆ ತರ ಇರೋ ಆ ರಾವಣನ ಹೃದಯ ತೊಳಸ್ಕೊಂಡು ಈ ಅಂಬು ಹೋಗುತ್ತಂತೆ. ಸೊ ರಾವಣನ ಪ್ರಜೆಗಳು ರಾವಣನ ಜೊತೆ ಇರ್ತಾರಲ್ವಾ, ಸೊ ಅವೆಲ್ಲ ನೋಡ್ತಾರೆ, ಅಯ್ಯೋ ಅಯ್ಯೋ ಇದೇನಪ್ಪ ಇದು, ರಾವಣ ಅಷ್ಟೊಂದು ವಜ್ರ ತರ ಇರೋ ಅವನ ಶರೀರ, ಆದ್ರೆ ಈ ಅಂಬು ಅವರು ಹೃದಯನೇ ತೊಳಸ್ಕೊಂಡು ಹೋಗ್ಬಿಟ್ಟಿದೆ. ಎಲ್ಲರೂ ಭಯ ಪಡ್ತಾರಂತೆ, ಯಾರು ರಾವಣನ್ ಜೊತೆಲಿರೋರು. ಸೊ ಯಾವ ತರ ಆಕಾಶದಿಂದ ಕೆಳಗೆ ಒಂದು ಬೀಳುತ್ತೋ ಆ ತರ ಅದದು ಸ್ವರ್ಗಕ್ಕೂ ಪುಣ್ಯ ಮಾಡಿರೋರು ಸ್ವರ್ಗಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಪುಣ್ಯ ತೀರೋಗುವಾಗ ಏನ್ ಮಾಡ್ತಾರೆ, ಆ ಪುಣ್ಯ ಮಾಡಿದೋ ಅವ್ರನ್ನ ಸ್ವರ್ಗದಿಂದ ಕೆಳಗೆ ಬಿಸಾಕ್ತಾರಂತೆ ಭೂಮಿಗೆ. ಸೊ ಆ ತರ ರಾವಣನು 10 ತಲೆ ಇಟ್ಕೊಂಡು ಅಷ್ಟು ದೊಡ್ಡ ರಥದಲ್ಲಿ ಇರೋ ಅವನು ಆ ವಿಮಾನದಲ್ಲಿ ಪಯಣ ಮಾಡ್ತಾನೆ. ಸೊ ಆ ವಿಮಾನ ಆ ತರ ಅವನು ಕೆಳಗೆ ಬೀಳ್ತಾನಂತೆ, ಯಾಕಂದ್ರೆ ರಾವಣಕ್ಕೆ ಇವಾಗ ಏಟೈತಲ್ವಾ, ಸೊ ಅದಕ್ಕೆ ಅವನು ಆ ತರ ಕೆಳಗೆ ಬೀಳ್ತಾನಂತೆ. ಸೊ ಈ ಭೌತಿಕ ಲೋಕಲ್ಲಿ ತಪ್ಪು ಮಾಡಿದರೋ ಎಲ್ಲರಿಗೂ ಖಂಡಿತ ಶಿಕ್ಷೆ ಸಿಕ್ಕುತ್ತೆ. ಇವಾಗ ಆ ಯುದ್ಧಗಳದಲ್ಲಿ ಯಾರೆಲ್ಲ ತೀರೋಗಿದಾರೋ ಅವರೆಲ್ಲ ಹೆಣ್ಮಕ್ಳು, ಅವ್ರನ್ನ ಗಂಡ ಎಲ್ಲ ತೀರೋಗಿರ್ತಾರೆ, ಆ ಹೆಣ್ಮಕ್ಳು ಸೊ ಇವಾಗ ಅವರೆಲ್ಲ ಅಳ್ತಾ ಇದ್ದಾರೆ, ಯಾಕಂದ್ರೆ ಇವಾಗ ರಾವಣನು ಅವರು ತೀರೋಗಿದ್ದಾನೆ. ಸೊ ಆ ರಾವಣನ ಹೆಂಡತಿ ಮಂಡೋದರಿ
ಮಂಡೋದರಿ ಮತ್ತೆ ಯಾರೆಲ್ಲ ತೀರೋಗಿ ಇರ್ತಾರೋ ರಾಕ್ಷಸರುಗಳು ಅವ್ರ ಹೆಂಡತಿಗಳು. ಸೊ ಎಲ್ಲ ಒಟ್ಟಿಗೆ ಬರ್ತಾರಂತೆ. ಸೊ ಎಲ್ಲ ಒಟ್ಟಿಗೆ ಬಂದು ಅಲ್ಲಿ ರಾವಣ ಮತ್ತೆ ಆ ಥರ ತೀರೋಗಿರೋ ಎಲ್ಲ ಅಸುರர்களನ್ನ ನೋಡಿ ಅಳ್ತಾರಂತೆ. ಸೊ ಯಾರು ಗಂಡ ಆ ಲಕ್ಷ್ಮಣ ಅಂಬು ಬಿಟ್ಟು ತೀರೋಗಿದ್ದಾನೆ, ಯಾರು ಗಂಡ ಆ ಈ ತರ ರಾಮರ ಅಂಬು ಬಿಟ್ಟು ತೀರೋಗಿದ್ದಾನೆ ಆ ತರ ಆ ನೋಡ್ತಾ ಇದ್ದಾರಂತೆ ಆ ಹೆಂಗಸರು. ಸೊ ಓ ನಿನ್ನೆ ಈ ತರ ಲಕ್ಷ್ಮಣ ಸಾಯಿಸಿದಾನು ಆ ತರ ಅಳುಕೊಂಡು ಆ ಅಸುರ ಹೆಂಡತಿಗಳು ಹಸುರನ್ನಿ ಆ ಆಲಿಂಗನ ಮಾಡ್ಕೊಂಡು ಅಳ್ತಾ ಇದ್ದಾರಂತೆ. ಸೊ ಅದೆಲ್ಲ ನೋಡುವಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಸೊ ಇವಾಗ ಮಂಡೋದರಿ ಹೇಳ್ತಾಳಂತೆ, ಓ ನಾದ, ಓ ನನ್ನ ಯಜಮಾನ, ನೀವು ಬಂದು ಎಲ್ಲರಿಗೂ ಕಷ್ಟ ಕೊಟ್ಟಿದೀಯ. ಸೊ ಎಲ್ಲರಿಗೂ ಒಬ್ಬರನ್ನೇ ನೀವು ಬಿಟ್ಟಿಲ್ಲ, ಎಲ್ಲರಿಗೂ ಕಷ್ಟ ಕೊಡ್ತಾ ಇರೋರು ನೀವು, ಅದಕ್ಕೆ ನಿಮ್ಗೆ ರಾವಣನ ಹೆಸರು. ಸೊ ಇವಾಗ ನೋಡಿ, ಇವಾಗ ನಿಮ್ನಿ ಗೆಳೆದು ಬಿಟ್ಟಿದ್ದಾರೆ. ಆದ್ರೆ ನೀವು ಎಲ್ಲರನ್ನು ಗೆಳಿತಾ ಇದ್ರು ಮುಂಚೆ. ಸೊ ನಿಮ್ಗೆ ವಿರೋಧಿಗಳೇ ಇಲ್ಲ ಆ ಥರ ಇತ್ತು. ಆದರೆ ಯಾಕಂದ್ರೆ ಎಲ್ಲ ವಿರೋಧಿಗಳು ನೀವು ನಾಶ ಮಾಡಿಬಿಟ್ಟಿದ್ದೀರ. ಆದರೆ ನೋಡಿ ಇವಾಗ ನಿಮ್ನಿ ಗೆಳೆಯಕ್ಕೂ ಒಬ್ಬನು ಬಂದ್ಬಿಟ್ಟಿದ್ದಾನೆ. ಸೊ ಇವಾಗ ನಿನ್ನ ಪರಿಸ್ಥಿತಿ ಇಷ್ಟೊಂದು ದುರ್ಭಾಗ್ಯ ಆಯಿತು. ಸೊ ನೀವು ಮಾಡೋ ಕೆಲಸದಿಂದ ನಾನಾಗಲಿ, ಯಾರು ಮಂಡೋದರಿ ಹೇಳ್ತಾರೆ, ನಾನಾಗಲಿ ಮತ್ತೆ ನಿನ್ನ ಹೆಂಡತಿಗಳಾಗಲಿ ಎಲ್ಲರಿಗೂ ಗೊತ್ತು ನೀವು ಎಷ್ಟು ಅಕ್ರಮ ಮಾಡ್ತಾ ಇದೆಯಾ. ಖಂಡಿತ ನಿಮಗೂ ನೀವು ಒಂದು ದಿನ ನಾಶ ಆಗ್ತೀರಾ ನಮಗೂ ಗೊತ್ತು. ಅದೇ ಥರ ಆಯಿತು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಓ ಅದಿಷ್ಟ ಇರೋರೆ ಯಾರು ಈ ಥರ ಕಾಮವಶ ಇಂದು ಮೋಸ ಆಗ್ಬೇಡ. ಸೊ ಸೀತಾನಿ ಕಾಮದಿಂದ ಇವನು ಎತ್ಕೊಂಡು ಬಂದಿದ್ದಾನೆ, ಅದಕ್ಕೆ ಅವನಿಗೂ ಈ ತರ ಒಂದು ಪರಿಸ್ಥಿತಿ ಸಿಕ್ಕಿದೆ. ಸೊ ಈ ತರ ಹೆಂಗಸರು ಪಾಪ ಯಾರನ್ನು ಬಿಡಲ್ಲ ಅಲ್ವಾ. ಹೆಂಗಸರನ್ನೇ ಮೋಸ ಮಾಡೋದು, ಪಾಪ ಹೆಂಗಸರಿಗೂ ಕಷ್ಟ ಕೊಡೋದು, ಅದು ಅವ್ರಿಗೆ ನಾಶ ಆಗುತ್ತೆ. ಇವಾಗ ನೋಡಿ ಆ ಶ್ರೀರಾಮಚಂದ್ರರು ನಿಮ್ನಿ ಸಾಯಿಸಿಬಿಟ್ಟಿದ್ದಾರೆ. ನೀವು ಎಷ್ಟು ಒಂದು ನೀಚ ಆಗಿಬಿಟ್ಟಿದೀಯಾ. ಯಾಕಂದ್ರೆ ಅವರವರ ಹೆಂಡತಿನಿ ಬಿಟ್ಟು ಮತ್ತೋರ್ ಹೆಂಡತಿನಿ ತಾಯಿ ತರ ನೋಡ್ಬೇಕಂತೆ, ತಾಯಿ ತರ ನೋಡ್ಬೇಕು. ಆದ್ರೆ ನೀವು ಆ ತರ ನೋಡಿ ಇಲ್ಲ. ಸ್ವಂತ ಹೆಂಡತಿನಿ ಯಾವ ತರ ನೋಡ್ತಾ ಇದಿರೋ ಆ ತರ ಮತ್ತೆ ಇರೋ ಎಲ್ಲಾರು ಹೆಂಡತಿನಿ ಎಲ್ಲ ಹೆಂಗಸರನ್ನ ಆ ತರ ನೋಡ್ತಾ ಇದ್ರ. ಸೊ ಅದಕ್ಕೆ ನಿಮ್ಗೂ ಈ ತರ ಪರಿಸ್ಥಿತಿ ಸಿಕ್ಕಿದೆ. ರಾಕ್ಷಸ ವಂಶಲ್ಲಿ ಪ್ರಿಯವಾಗಿರೋರೆ ನೀವು ಲಂಕಾಪುರಿ ಮಾತ್ರ ಇಲ್ಲ, ನೀವು ಎಷ್ಟೋ ಜನಗಳಿಗೂ ಈ ತರ ಮೋಸ ಮಾಡಿದಿರ. ಇವಾಗ ಈ ತರ ಇಷ್ಟು ಜನಗಳು ಇಲ್ಲಿ ತೀರೋಗಿದ್ದಾರೆ, ಕಾರಣ ಯಾರು? ನೀವೇ. ಸೊ ಇವರ ಶರೀರನೆಲ್ಲ ಈ ತರ ಕಳುಗುಗಳು ಬಂದು ತಿನ್ನುತ್ತೆ, ನಿಮ್ಮ ಆತ್ಮಗಳೆಲ್ಲ ನರಕಕ್ಕೂ ಹೋಗುತ್ತೆ. ಯಾಕಂದ್ರೆ ಅಷ್ಟೊಂದು ಪಾಪ ಮಾಡಿದಿರ. ಯಾಕಂದ್ರೆ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳು ಎಲ್ಲ ಪಾಪ ಅದ ಬಾಗಿಲು. ಸೊ ಆ ತರ ಇರುವಾಗ ಈ ತರ ಬಾಗಿಲು ಹೋಗ್ತೀವಿ ಗೊತ್ತು, ಆದ್ರೆ ನೀವು ಆ ಕಾಮದಿಂದ ಆಚೆ ಬಂದೇ ಇಲ್ಲ. ಯಾಕಂದ್ರೆ ಇವಾಗ ನೋಡಿ, ಇವರು ಫಸ್ಟು ಹಿರಣ್ಯಕಶಿಪು ಅವಾಗ ಹುಟ್ಟಿದ್ದಾರೆ. ಯಾಕಂದ್ರೆ ಭಗವಂತನ ಜಗಳ ಮಾಡಬೇಕು ಒಂದು ಆಸೆ ಬಂತು. ಸೊ ಆ ಕಾರಣದಿಂದ ಏನಾಯ್ತು, ಸನತ್ ಕುಮಾರರುಗಳು ಜಯ ವಿಜಯಕ್ಕೂ ಶಾಪ ಕೊಟ್ಬಿಡ್ತಾರೆ. ಸೊ ಅವರೇ ಏನಾಗಿ ಹುಡ್ತಾರೆ, ಹಿರಣ್ಯಕಶಿಪುವಾಗ. ಮತ್ತೆ 2ರೋ ಜನ್ಮಲ್ಲಿ ರಾವಣ ಕುಂಭಕರ್ಣನಾಗಿ ಹುಡ್ತಾರೆ. ಮತ್ತೆ 3ರೋ ಜನ್ಮಲ್ಲಿ
ಕಂಸ ಶಿಶುಪಾಲ ದಂತವಕ್ರ. ಓಕೆ, ಸೊ ಶಿಶುಪಾಲ ದಂತವಕ್ರ. ಸೊ ಈ ಥರ ಉಡ್ತಾರೆ. ಸೊ ಯಾರೆಲ್ಲ ಈ ಥರ ಆಕ್ರಮಣ ಮಾಡೋದಾಗಲಿ, ಅಕ್ರಮ ಮಾಡೋದಾಗಲಿ, ಮೋಸ ಮಾಡೋದಾಗಲಿ, ಮತ್ತು ಅವ್ರ ಹೆಂಡತಿನಿ ನಾಶ ಮಾಡೋದಾಗಲಿ, ಅದದು ಅವರವರು ಹೆಂಡತಿನಿ ಬಿಟ್ಟು ಮತ್ತೆ ಇರೋ ಹೆಂಗಸರನ್ನು ಮುಟ್ಟಿದರೆ ಸಾಕು ಅವರೆಲ್ಲ ನಾಶ ಆಗ್ತಾರೆ. ಅವರು ಶರೀರವೂ ಹೋಗುತ್ತೆ, ಅವರ ಆತ್ಮವು ನರಕಕ್ಕೂ ಹೋಗಿ ಈ ತರ ಕಷ್ಟ ಅನುಭವಿಸುತ್ತೆ. ಸೊ ಈ ತರ ಪರಿಸ್ಥಿತಿ ಬೇಕಾ? ಅದೇ ತರ ರಾವಣನ ಒಳ್ಳೆ ತಮ್ಮ ಒಬ್ಬರಿದ್ದಾರೆ, ಯಾರು? ಅವರೇ ವಿಭೀಷಣನು. ಸೊ ಆ ವಿಭೀಷಣ ಎಷ್ಟೋ ಅಡ್ವೈಸ್ ಕೊಟ್ಟಿದ್ದಾರೆ, ಆದ್ರೆ ಕೇಳಿದಾರ ಇವರು? ಇಲ್ಲ. ಸೊ ವಿಭೀಷಣನಿ ಬೈದು ಹೊಡೆದು ಕಳಿಸಿಬಿಟ್ಟಿದ್ದಾರೆ. ಸೊ ವಿಭೀಷಣ ಏನ್ ಮಾಡಿದ್ದಾರೆ, ಅವರು ಕೋಸಲ ರಾಜನಾಗಿರೋ ಶ್ರೀರಾಮಚಂದ್ರನ ಚರಣಾರವಿಂದಲ್ಲಿ ಶರಣಾಗತರಾಗಿದ್ದಾರೆ. ಸೊ ಇವಾಗ ಅವರು ನೋಡಿ ಎಷ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನರಕ ಹೋಗೋ ಅವಶ್ಯಕತೆ ಇಲ್ಲ, ಆದ್ರೆ ಅವರು ಫ್ಯಾಮಿಲಿಲಿರೋರು ಎಲ್ಲರೂ ಈ ತರ ನರಕಕ್ಕೆ ಹೋಗ್ತಾರೆ, ಆದ್ರೆ ಅವ್ರು ಮಾತ್ರ ಭಕ್ತರಾಗಿ ಬಿಟ್ಟಿದ್ದಾರೆ. ಆದ್ರೆ ಲಾಸ್ಟ್ ಇವಾಗ ಅವರೇ ಅಂತಿಮ ಸಂಸ್ಕಾರ ಮಾಡೋರು. ಯಾಕಂದ್ರೆ ರಾವಣ, ಕುಂಭಕರ್ಣ ಮತ್ತೆ ಇಂದ್ರಜಿತ್ತು, ಸೊ ಈ ತರ ಎಷ್ಟೋ ಅವ್ರ ವಂಶದಲ್ಲಿರೋ ಎಲ್ಲರಿಗೂ ಅಂತಿಮ ಸಂಸ್ಕಾರ ಮಾಡೋರು ಯಾರು ಅಂದ್ರೆ ವಿಭೀಷಣನೇ. ಅದೇ ತರ ಆಮೇಲೆ ಏನಾಯ್ತು, ಅಶೋಕವನಲ್ಲಿ ಇರೋ ಸಿಂಸಪ ಏನೋ ಆ ಮರ ಕೆಳಗೆ ಯಾರು ಇದ್ರು? ಸೀತಾದೇವಿ. ಆ ಸೀತಾದೇವಿ ರಾಮಚಂದ್ರನ ಹತ್ರ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇವಾಗ ರಾವಣ ತೀರೋಗಿದ್ದಾನೆ, ಮತ್ತೆ ಅವ್ರನ್ನ ಶುದ್ಧವಾಗಿ ಒಳ್ಳೆ ಬಟ್ಟೆ ಹಾಕಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಸೊ ರಾಮಚಂದ್ರರು ಇವಾಗ ಸೀತಾದೇವಿನ ನೋಡ್ತಾರೆ. ಸೀತಾದೇವಿ ನೋಡುವಾಗ ಸೀತೆಗೆ ಅಷ್ಟೊಂದು ಖುಷಿ ಆಯ್ತು. ಶ್ರೀರಾಮಚಂದ್ರನ್ ನೋಡುವಾಗ ಅಷ್ಟೊಂದು ಆನಂದ ಆಗಿದ್ದಾಳೆ. ಅವಳಿಗೆ ಅಷ್ಟೊಂದು ಏನು ಆನಂದ ಪ್ರಭಾವದಲ್ಲಿ ಇರ್ತಾರೆ ಅವರು. ಆದರೆ ಏನಾಯ್ತು, ಅಲ್ಲಿ ಲಂಕಾ ರಾಕ್ಷಸ ಜನಗಳು ಎಲ್ಲರೂ ಅಲ್ಲಿ ಇರ್ತಾರೆ. ರಾಮಚಂದ್ರ ಈ ತರ ಸೀತಾದೇವಿನಿ ಅಗ್ನಿ ಪ್ರವೇಶ ಮಾಡಿ ಮತ್ತೆ ಅವ್ರನ್ನ ಸ್ವೀಕಾರ ಮಾಡ್ಕೊಳ್ತಾರೆ. ಮತ್ತೆ ಅವರು ಅಲ್ಲಿಂದ ಬೇಗ ಅಯೋಧ್ಯ ಹೋಗಬೇಕಲ್ವಾ, ಸೊ ಅದಕ್ಕೆ ವಿಭೀಷಣ ಏನ್ ಮಾಡ್ತಾರೆ, ಅವ್ರಿಗೂ ಆ ಪುಷ್ಪ ವಿಮಾನನ ಕೊಡ್ತಾರೆ, ಫ್ಲೈಟ್ನಿ ಕೊಡ್ತಾರೆ. ಸೊ ಆ ಪುಷ್ಪ ವಿಮಾನಲ್ಲಿ ಎಲ್ಲ ವಾನರಗಳು, ಹನುಮಾನ್, ಸುಗ್ರೀವ ಮತ್ತೆ ಲಕ್ಷ್ಮಣ, ಸೀತಾ ಜೊತೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಅಯೋಧ್ಯ ಹೋಗ್ತಾರಂತೆ. ಸೊ ಇವಾಗ ಅಲ್ಲಿ ಅಯೋಧ್ಯ ಹತ್ರ ಹೋಗುವಾಗ ಅಲ್ಲಿ ಬಂದು ಅಷ್ಟು ಪೂರ್ತಿ ಅಲಂಕಾರ ಮಾಡಿದ್ದಾರೆ. ಯಾಕಂದ್ರೆ ಶ್ರೀರಾಮಚಂದ್ರ ಮೂರ್ತಿ ವಾಪಸ್ ಬರ್ತಾರಲ್ವ, 14 ವರ್ಷ ಆಯ್ತು ಅವ್ರು ಬಂದು. ಸೊ 14 ವರ್ಷದ ಮುಂಚೆ ಹೋಗಿದವರು ಇವಾಗ ಬರ್ತಾರೆ, ಅದಕ್ಕೆ ಪೂರ್ತಿ ಅಯೋಧ್ಯ ಅಷ್ಟು ಅಲಂಕಾರ ಮಾಡಿದ್ದಾರೆ. ಮತ್ತೆ ಅಲ್ಲಿ ಶ್ರೀರಾಮಚಂದ್ರ ಬರ್ತಾರೆ ಅನ್ಕೊಂಡು ಬ್ರಹ್ಮದೇವರು, ಮಹಾಪುರುಷರುಗಳು ಮತ್ತೆ ದೇವರುಗಳು ಎಲ್ಲರೂ ಅಷ್ಟೊಂದು ಸಂತೋಷ ಆಗಿ ಎಲ್ಲರೂ ಅಲ್ಲಿ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ಅಯೋಧ್ಯ ಬಂದ್ಬಿಡ್ತಾರೆ. ಬಂದ ಮೇಲ್ಗಡೆ ಆಕ್ಚುಲಿ ಶ್ರೀರಾಮಚಂದ್ರ ಮೂರ್ತಿ ಯಾವಾಗ ಅವರು ಹೋಗಿದಾರೋ ಆವತ್ತಿಂದು ಇವತ್ತು ತಕ್ಕ ಬರದರು ಏನ್ ಮಾಡಿದ್ದಾರೆ, ಹಸುವಿನ ಕೋಮ್ಯ ಇದಲ್ವಾ, ಆ ಕೋಮಿಯಲ್ಲಿ ಗೋಧುಮನ್ನಿ ನೆನೆಸ್ಕೊಂಡು ಆ ತರ ತಿಂದಿದಾರಂತೆ. ಅವರು ಮರವುರಿ ಹಾಕೊಂಡಿರ್ತಾರೆ, ಅವರು ಜಡಾಮುಡಿ ಹಾಕೊಂಡಿರ್ತಾರೆ, ಅವರು ಇದು ಏನು ದರ್ಬೆ ಹುಲ್ಲು ಮೇಲೆ ಮಲ್ಕೊಳ್ಳೋದು. ಸೊ ಈ ತರ ಅಷ್ಟೊಂದು ಪರಮ ಕರುಣಾಮೂರ್ತಿಯಾಗ ಇರೋ ಶ್ರೀ ರಾಮಚಂದ್ರ ಬರೋ ತಕ್ಕ ಈ ತರವೇ ಇರ್ಬೇಕು ಆ ತರ ಅವರು ಇದ್ರಂತೆ. ಇವಾಗ ನೋಡಿ, ಈ ತರ ಒಂದು ತಮ್ಮ ಸಿಗ್ಬೇಕಂದ್ರೆ ಶ್ರೀರಾಮಚಂದ್ರ ಮೂರ್ತಿ ಅಷ್ಟು ಪುಣ್ಯ ಮಾಡಿರ್ಬೇಕು. ಸೊ ಶ್ರೀರಾಮಚಂದ್ರ ಮೂರ್ತಿ
ಅಯೋಧ್ಯ ವಾಪಸ್ ಬರ್ತಾರೆ. ಸೊ ಇವಾಗ ಭರತನಿಗೆ ಗೊತ್ತಾಯ್ತು, ನನ್ನ ಯಜಮಾನ್ರು ನನ್ನ ರಾಮಚಂದ್ರ ಇವಾಗ ಬಂದಿದ್ದಾರೇನೋ, ಅವ್ರಿಗೆ ಅಷ್ಟೊಂದು ಸಂತೋಷ. ಯಾಕಂದ್ರೆ ಭರತಾಳ್ವಾರ್ ಎಲ್ಲಿದ್ದಾರೆ? ನಂದಿಗ್ರಾಮಲ್ಲೇ ಇದ್ದಾರೆ. ಅವರ ಅಯೋಧ್ಯೆ ಹೋಗೇ ಇಲ್ಲ. ಆ ನಂದಿಗ್ರಾಮಲ್ಲಿ ಅಲ್ಲೇ ಮಂತ್ರಿ ಸಭೆ, ಪುರೋಹಿತರುಗಳು ಮತ್ತೆ ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಪ್ರಜೆಗಳು ಎಲ್ಲ ಬಂದು ಅಲ್ಲೇ ಇರ್ತಾರಂತೆ. ಯಾಕಂದ್ರೆ ಭರತರು ಇಲ್ಲಿರ್ತಾರೆ, ಮತ್ತೆ ಅಲ್ಲಿ ಆ ರಾಜ್ಯಲ್ಲಿ ಯಾರಿರೋದು? ಯಾರಿಲ್ಲ ಅಲ್ವಾ? ಸೊ ಅದಕ್ಕೆ ಭರತರೆಲ್ಲಿ ಇರ್ತಾರೋ ಅಲ್ಲೇ ಮಂತ್ರಿಗಳು, ಪುರೋಹಿತರುಗಳು, ದೊಡ್ಡ ದೊಡ್ಡ ಪ್ರಜೆಗಳು ಎಲ್ಲ ಇಲ್ಲಿರ್ತಾರಂತೆ. ಇವಾಗ ಶ್ರೀರಾಮಚಂದ್ರ ಮೂರ್ತಿ ಬರ್ತಾರೇನೋ, ಅಷ್ಟೊಂದು ವಾದ್ಯಗಳು ವಾಸಿಸ್ತಾ ಇದ್ದಾರೆ, ವೇದ ಮಂತ್ರಗಳು ಹೇಳ್ತಾ ಇದ್ದಾರೆ, ಬ್ರಾಹ್ಮಣರುಗಳು ಎಲ್ಲ ಅಷ್ಟೊಂದು ಪೂಜೆ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಚಿನ್ನದ ದಾರ ಹಗ್ಗ ಕಟ್ಟಿ ಈ ತರ ಒಳ್ಳೆ ಸೌಂದರ್ಯವಾಗಿರೋ ರಥ ಇಳಿತಾರಂತೆ. ಸೊ ಅದು ಚಿನ್ನದ ರಥ ಅಂತೆ. ನೋಡಿ ಎಷ್ಟೊಂದು ಭಾಗ್ಯಶಾಲಿಗಳು. ಸೊ ಶ್ರೀರಾಮಚಂದ್ರ ಬರುವಾಗ ಅಷ್ಟು ಪೂರ್ತಿ ಅಯೋಧ್ಯ ಅಲಂಕಾರವಾಗಿರುತ್ತೆ, ಎಲ್ಲ ದೀಪ ಹಚ್ಚಿರ್ತಾರೆ, ಅಷ್ಟು ಕೋಟಾನುಕೋಟಿ ದೀಪಗಳು ಪ್ರಕಾಶ. ಸೊ ಅದೇ ತರ ಎಲ್ಲರೂ ವರ್ಷಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ವೇ? ಹರೇ ಕೃಷ್ಣ. ಸೊ ಶ್ರೀರಾಮಚಂದ್ರ ಮೂರ್ತಿ, ಲಕ್ಷ್ಮಣರು, ಸೀತಾ ಎಲ್ಲರೂ ಬರ್ತಾರಲ್ವಾ? ಸೊ ಎಲ್ಲರೂ ಅಷ್ಟು ಅಲಂಕಾರ ಮಾಡಿರ್ತಾರೆ. ಪೂರ್ತಿ ಏನು ಪೂರ್ತಿ ಅಯೋಧ್ಯ ಪ್ರಕಾಶವಾಗಿದೆ. ಮತ್ತೆ ಎಲ್ಲರೂ ಆ ವಸ್ಕೆ ಸಾಮಾನೆಲ್ಲ ಎತ್ಕೊಂಡು ಬಂದು ಆ ತರ ಇಡ್ತಾರಂತೆ. ಅಷ್ಟು ತೋರಣಗಳು ಅದು ಏನ್ ಹೇಳ್ತಾರೆ, ಬಾಳೆ ಮರ ಎರಡು ಬಾಗಿಲ ಹತ್ರ ಕಟ್ಟೋದು, ಎರಡು ಸೈಡ್ ಕಟ್ಟೋದು, ಮತ್ತೆ ತೋರಣಗಳು, ಮಾವಿನೆಲೆ ತೋರಣಗಳು. ಸೊ ಈ ತರ ಪೂರ್ತಿ ಅಯೋಧ್ಯ ಅಷ್ಟು ತೋರಣಗಳು, ಅಷ್ಟು ಕಲಸಗಳು, ಕುಂಭಗಳು, ಮತ್ತೆ ಅಲ್ಲಿ ಬಂದು ಧಾನ್ಯಗಳು ಅಲಂಕಾರ ಮಾಡಿ, ಮತ್ತೆ ಅಷ್ಟು ಆಭರಣಗಳು ಮತ್ತೆ ವಸ್ಕೆ ಸಾಮಾನುಗಳೆಲ್ಲ ಇಟ್ಟು ಅಷ್ಟು ಯಾಕಂದ್ರೆ ಅದೆಲ್ಲ ಒಳ್ಳೆ ಏನೋ ಮಂಗಳಕರವಾದ, ಯಾಕಂದ್ರೆ ಪೂರ್ಣವಾಗಿ ಇರೋ ಧಾನ್ಯಗಳು ಮಂಗಳ ಅಂತ ಹೇಳ್ತಾರೆ. ಓಕೆ, ಸೊ ಭಿನ್ನ ಆಗಿರಬಾರ್ದು, ಪೂರ್ಣವಾಗಿ ಇರೋ ಆ ಧಾನ್ಯಗಳೆಲ್ಲ ಅಷ್ಟು ಚೆನ್ನಾಗಿ ಅವರು ಅಲ್ಲಿ ಇಟ್ಟು, ಆ ತರ ರಂಗೋಲಿ ಹಾಕಿ, ಆ ಕಲಸ ಇಟ್ಟು, ಕುಂಭ ಹಾಕಿ, ಅಷ್ಟು ಹೂ ಅಲಂಕಾರ ಎಲ್ಲ ಮಾಡಿರ್ತಾರೆ, ಅಷ್ಟು ಧೂಪ ದೀಪ ಆರಾಧನೆಗಳು ಎಲ್ಲ ಮಾಡ್ತಾರಂತೆ. ಯಾಕಂದ್ರೆ ಶ್ರೀರಾಮಚಂದ್ರ ಮೂರ್ತಿ ಬಂದಿದಾರಲ್ವಾ, ಮರ್ಯಾದಾ ಪುರುಷೋತ್ತಮನು ಅವರು. ಸೊ ಈ ತರ ಅಷ್ಟು ವಾದ್ಯಗಳು ವಾಸಿಸ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ವೇದ ಮಂತ್ರಗಳು ಓದ್ತಾ ಇದ್ದಾರೆ ಬ್ರಾಹ್ಮಣರುಗಳು. ಸೊ ಈ ತರ ಊರ್ವಲ ವಸ್ಕೆ ಸಾಮಾನೆಲ್ಲ ಎತ್ಕೊಂಡು ಊರ್ವಲ ಹೋಗ್ತಾ ಇದೆ, ಅಲ್ಲಿ ರಥ ಇಳಿತಾರೆ. ಸೊ ಈ ತರ ಅಷ್ಟೊಂದು ಸೌಂದರ್ಯವಾಗ ನಡೀತಾ ಇದೆ. ಆ ರಥಗಳು ಅಷ್ಟು ಅಲಂಕಾರವಾಗಿದೆ ಅಂತೆ, ಚಿನ್ನದ ಅಲಂಕಾರದಿಂದ ಮಾಡಿರ್ತಾರಂತೆ. ಅದೇ ತರ ತಂಗ ಕವಸಗಳು, ಚಿನ್ನದ ಕವಸ ಹಾಕೊಂಡಿರೋ ವೀರರುಗಳು ಅವರೆಲ್ಲವೂ ಈ ತರ ತಾಂಬೂಲ, ಅದ ವಸ್ಕೆ ಸಾಮಾನುಗಳು, ತಾಂಬೂಲ ಎಲ್ಲ ಇರ್ತವೆ. ಸೊ ಅದೆಲ್ಲ ಕೂಡ ಇಟ್ಟು ಅಷ್ಟು ಅಲಂಕಾರವಾಗಿದೆ ಅಂತೆ. ಮತ್ತೆ ಅಲ್ಲಿ ಎಲ್ಲ ಊರುಗಳವಾಗ ಬರ್ತಾ ಇದ್ದಾರೆ, ಅಲ್ಲಿ ಬಂದು ಕೊಡೆ ಚಾಮರಗಳು, ಸೊ ರತ್ನಗಳು, ಮತ್ತೆ ರಾಜ ಅದದು ಒಂದು ರಾಜ ಬರ್ತಾರೆ ಅಂದ್ರೆ ಯಾವ ತರ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸೊ ಆ ತರ ಅಷ್ಟೊಂದು ಸ್ವಾಗತ ಮಾಡ್ತಾರಂತೆ ಶ್ರೀರಾಮಚಂದ್ರ ಮೂರ್ತಿನಿ. ಅಲ್ಲಿ ಎಷ್ಟೋ ನೌಕರುಗಳು, ನೌಕರಾಣಿಗಳು ಎಲ್ಲ ಅಷ್ಟು ಅಲಂಕಾರ ಮಾಡಿಕೊಂಡು, ಅಲ್ಲಿ ಪೂರ್ತಿ ಎಲ್ಲ ದೇಶದಲ್ಲಿರೋರು ಎಲ್ಲರೂ ಅಲಂಕಾರ ಮಾಡಿಕೊಂಡು, ಎಲ್ಲರಿಗೂ ಇವಾಗ ಅಷ್ಟು ಆನಂದ ಭಾಷೆ ಬರ್ತಾ ಇದೆ ಅಂತೆ.
ಯಾಕಂದ್ರೆ ರಾಮಚಂದ್ರ ಬರ್ತಾರಲ್ವಾ, ಸೊ ಎಲ್ಲರಿಗೂ ಅಷ್ಟು ಸಂತೋಷ ಆನಂದ ಭಾಷೆ ಬರ್ತದೆ. 14 ವರ್ಷ ಆಯಿತು ನನ್ನ ರಾಮ ಹೋಗಿ. ಸೊ ರಾಮ ಇವಾಗ ವಾಪಸ್ ಬರುವ ಅಷ್ಟು ಸಂತೋಷ ಅವ್ರಿಗೆಲ್ಲ. ಯಾಕಂದ್ರೆ ಯಾರು ಅವರವ್ರ ಕೆಲಸ ಮಾಡಿಲ್ಲಂತೆ. ಶ್ರೀರಾಮಚಂದ್ರ ಮೂರ್ತಿ ಅವರು ಕಾಡಕ್ಕೆ ಹೋದ್ಮೇಲೆ ಯಾರು ಕೆಲಸ ಮಾಡಿಲ್ಲ. ಇವಾಗ ವ್ಯವಸಾಯ ಕೆಲಸ ಆ ವ್ಯವಸಾಯ ಕೆಲಸ ಮಾಡಿಲ್ಲ. ಮತ್ತೆ ವ್ಯಾಪಾರ ಮಾಡಿಲ್ಲ. ಮತ್ತೆ ಯಾರೇ ಆ ಥರ ಮಾಡಿಲ್ಲಂತೆ. ಎಲ್ಲರೂ ಏನೋ ಮನೆಯಲ್ಲಿ ಯಾರೋ ತೀರೋಗಿದವರು ಇರೋ ಥರ ಯಾರು ಏನು ಕೆಲಸ ಮಾಡಿಲ್ಲಂತೆ. ಆ ಥರ ಎಲ್ಲ ಅವರವರ ಕೆಲಸನ ಬಿಟ್ಬಿಟ್ಟಿದ್ದಾರೆ. ಆದರೆ ಇವಾಗ ಶ್ರೀರಾಮಚಂದ್ರ ಮೂರ್ತಿ ಬರುವಾಗ ಆದರೆ ಯಾವ ಥರ ಅವರು ಊಟ ತಿಂದಿದ್ದಾರಂತೆ. ಆ ರಾಜ್ಯಲ್ಲಿ ಇರೋ ರಾಜ ಯಾರು ಭರದ ಇದಾರಲ್ವಾ, ಆ ಭರದನೇ ಅಡಿಗೆ ಮಾಡಿ ಎಲ್ಲರಿಗೂ ಮನೆ ಮನೆಗೆ ಬಂದು ಊಟ ಕೊಡ್ತಾ ಇದ್ರಂತೆ. ಅವರ ಊಟ ತಿನ್ನೋಕೆ ಇಷ್ಟ ಅಲ್ಲಂತೆ ನೋಡಿ. ಅವರು ಏನು ಕೆಲಸ ಮಾಡಿಲ್ಲ, ಅವ್ರ ಊಟವೂ ಮಾಡ್ಕೊಂಡಿಲ್ಲ. ಊಟ ಮಾಡಿ ಮತ್ತೆ ಇಲ್ಲಿ ಬಂದು ಕೊಡ್ತಾರೆ, ಅದು ತಿನ್ನಕ್ಕೆ ಆಗಲ್ಲಂತೆ. ಆ ಥರ ಅವರು ಎಲ್ಲರೂ ದುಃಖಲ್ಲಿದ್ರು. ಸೊ ಇವಾಗ ರಾಮಚಂದ್ರವ್ರು ಬರ್ತಾರೇನು, ಎಷ್ಟೊಂದು ಖುಷಿಯಾಗಿ ಎಲ್ಲರೂ ಸ್ನಾನ ಮಾಡಿ ಪೂರ್ತಿ ಅಲಂಕಾರ ಮಾಡಿಕೊಂಡು ಪೂರ್ತಿ ಕೋಸಲ ದೇಶ ಅಯೋಧ್ಯ ಎಲ್ಲಾನ ಅಲಂಕಾರ ಮಾಡಿಬಿಟ್ಟು ಎಲ್ಲರಿಗೂ ಶ್ರೀರಾಮಚಂದ್ರ ಮೂರ್ತಿನ ನೋಡುವಾಗ ಅಷ್ಟು ಆನಂದ ಭಾಷೆ ಆನಂದ ಪರವಶಲ್ಲಿ ಆ ಕಮಲದ ಹೂ ಥರ ಇರೋ ಆ ಭಗವಂತನ ಪಾದಲ್ಲಿ ಎಲ್ಲರೂ ಬೀಳ್ತಾರೆ. ಈ ತರ ರಾಮಚಂದ್ರ ಮೂರ್ತಿ ಎಲ್ಲರೂ ನೋಡ್ತಾರಂತೆ. ಎಲ್ಲರೂ ಈ ತರ ಅಳಿದುಕೊಂಡು ಆನಂದ ಭಾಷೆ ಬಿಟ್ಕೊಂಡು ಎಲ್ಲರೂ ರಾಮಚಂದ್ರ ಮೂರ್ತಿನ ನೋಡುವಾಗ ಎಲ್ಲರಿಗೂ ಶ್ರೀ ರಾಮಚಂದ್ರ ಮೂರ್ತಿ ನಮಸ್ಕಾರ ಮಾಡ್ತಾರಂತೆ. ಸೊ ಅದೇ ತರ ಬರದರ ಹತ್ರ ಹೋಗಿ ಅವರು ಈ ತರ ಎರಡು ಕೈ ನೀಡ್ತಾರಂತೆ. ಬರದಾಳ್ವಾರು ಓಡೋಡಿ ಬಂದು ಅವ್ರನ್ನೇ ಆಲಿಂಗನ ಮಾಡಿಕೊಂಡು ಅಷ್ಟು ಅಳ್ತಾರಂತೆ. ಇಷ್ಟು ದಿನ ಆಯಿತು, ಎಷ್ಟು ವರ್ಷಗಳು ಆಯಿತು ರಾಮಚಂದ್ರನ ನೋಡಿ. ಯಾಕಂದ್ರೆ ರಾಮ ಬಂದು ಆತ್ಮ ಥರ. ಆತ್ಮ ಇಲ್ಲಂದ್ರೆ ಈ ಶರೀರ ಇರಕ್ಕಾಗುತ್ತಾ? ಇಲ್ವೇ. ಸೊ ಆ ಥರ ಶ್ರೀರಾಮಚಂದ್ರ ಇಲ್ಲ ಅಂದರೆ ಅಲ್ಲಿ ಇರೋ ಯಾರಿಗೇ ಸಂತೋಷ ಆಗಿಲ್ಲ. ಎಲ್ಲವರು ಅಷ್ಟೊಂದು ದುಃಖಲ್ಲಿದ್ರು. ಇವಾಗ ಶ್ರೀರಾಮಚಂದ್ರ ನೋಡಿಬಿಟ್ಟು, ಸೀತಾದೇವಿ ನೋಡಿಬಿಟ್ಟು, ಲಕ್ಷ್ಮಣನೇ ನೋಡಿಬಿಟ್ಟು ಎಲ್ಲರಿಗೂ ಅಷ್ಟೊಂದು ಸಂತೋಷ ಆಯಿತು. ಅಲ್ಲಿ ಎಲ್ಲ ಬ್ರಾಹ್ಮಣರುಗಳು ಅವರವರು ಫ್ಯಾಮಿಲಿ ಜೊತೆಯಲ್ಲಿ ಮತ್ತೆ ಮುದುಗರು ಮತ್ತೆ ಮರ್ಯಾದೆ ಕೊಡೋ ದೊಡ್ಡ ಮನುಷ್ಯರು, ಎಲ್ಲ ಪ್ರಜೆಗಳು ಮತ್ತೆ ಎಲ್ಲರೂ ಅಲ್ಲಿ ಇದಾರಂತೆ. ಸೊ ಶ್ರೀರಾಮಚಂದ್ರ ಮೂರ್ತಿ ಎಲ್ಲರೇ ನಮಸ್ಕಾರ ಮಾಡ್ತಾರಂತೆ. ಯಾಕಂದ್ರೆ ಎಷ್ಟು ವರ್ಷ ಆಯ್ತು, ಇವಾಗ ಎಲ್ಲರೇ ನೋಡ್ತಾ ಇದ್ದಾರೆ. ಸೊ ಅಲ್ಲಿರೋ ಅಯೋಧ್ಯೆಯಲ್ಲಿರೋ ಎಲ್ಲ ಪ್ರಜೆಗಳು ಎಲ್ಲರೂ ಇವಾಗ ರಾಮಚಂದ್ರ ಬಂದಿದ ಮೇಲ್ಗಡೆ ಇವಾಗ ಎಲ್ಲರೂ ಡ್ಯಾನ್ಸ್ ಮಾಡಕ್ಕೂ ಶುರು ಮಾಡಿಬಿಡ್ತಾರೆ. ಇವಾಗ ಆ ಬರದರು ಏನ್ ಮಾಡ್ತಾರೆ, ಶ್ರೀರಾಮಚಂದ್ರ ಮೂರ್ತಿನಿ ಆ ಪಾದುಗೆಗಳು, ಯಾಕಂದ್ರೆ ರಾಮರು ಪಾದುಗೆ ಕೊಟ್ಟಿರ್ತಾರಲ್ವ, ಸೊ ಇವಾಗ ಆ ಪಾದುಗೆನ ಎತ್ಕೊಂಡು ಬಂದು ಶ್ರೀರಾಮಚಂದ್ರ ಮೂರ್ತಿ ಪಾದಲ್ಲೇ ಇಡ್ತಾರಂತೆ. ಸೊ ಮತ್ತೆ ಅಲ್ಲಿ ಸುಗ್ರೀವ, ವಿಭೀಷಣ, ಸೊ ಅವರೆಲ್ಲ ಏನ್ ಮಾಡ್ತಾರಂತೆ, ಇದು ವೆಂಚಾಮರ, ಒಬ್ಬರು ವೆಂಜಾಮರ ವೀಸಿಸ್ತಾ ಇದಾರಂತೆ, ಒಬ್ಬರು ವಿಸಿರಿ ಫ್ಯಾನ್ ಅದು ವೀಸಿಸ್ತಾ ಇದಾರಂತೆ. ಮತ್ತೆ ಹನುಮಂತ ಅವರು ಒಂದು ವೈಟ್ ಕಲರ್ ಕೊಡೆ ಅದು ಇಟ್ಕೊಂಡಿರ್ತಾನೆ. ಚತುರ್ಗುಣ ಒಂದು ವಿಲ್ಲು, ಅಂಬ್ರ ತೂಣಿ, ಸೊ ಈ ತರ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದಾರಂತೆ. ಸೀತಾದೇವಿ ಒಂದು ತೀರ್ಥ ಕಮಂಡಲ ಅದು ಇಟ್ಕೊಂಡಿರ್ತಾರೆ. ಅಂಗದ ಒಂದು ದೊಡ್ಡ ವಾಳು ಇಟ್ಕೊಂಡಿರ್ತಾರೆ. ಅದೇ ತರ ರಕ್ಷರಾಜನಾಗ ಇರೋ ಜಾಂಬವಾನು ಒಂದು ತಂಗ ಕುರಾಣಿ ಅನಿಸುತ್ತೆ, ಖಡ್ಗ, ಸೊ ಅದು ಇಟ್ಕೊಂಡಿರ್ತಾರಂತೆ. ಸೊ ಈ ತರ
ಎಲ್ಲ ಹೆಂಗಸರು ಅಲ್ಲಿ ಶ್ರೀ ರಾಮಚಂದ್ರ ಮೂರ್ತಿ ನೋಡಿ ಪ್ರಾರ್ಥನೆ ಮಾಡ್ತಾರಂತೆ. ಸೊ ಏನ್ ಪ್ರಾರ್ಥನೆ ಮಾಡ್ತಾರೆ, ಯಾಕಂದ್ರೆ ಭಗವಂತ ಇಲ್ಲಿ ಬಂದುಬಿಟ್ಟಿದಾರಲ್ವಾ. ಸೊ ಯಾವಾಗ ಇದೇ ತರ ಆನಂದ ಇರಬೇಕು. ಯಾಕಂದ್ರೆ ಭಗವಂತ ಇಲ್ಲ ಅನ್ನೋ ಆ ಟೈಮಲ್ಲಿ ಎಲ್ಲರೂ ದುಃಖದಲ್ಲಿದ್ರು, ಆನಂದ ಅನ್ನೋದು ಏನೇ ಇಲ್ಲ. ಸೊ ಇವಾಗ ಭಗವಂತ ಆ ಪುಷ್ಪ ವಿಮಾನಲ್ಲಿ ಬಂದಿದಾರಲ್ವಾ. ಸೊ ಅದನ್ನ ನೋಡುವಾಗ ಅಲ್ಲಿರೋ ಆಕಾಶದಲ್ಲಿರೋ ನಕ್ಷತ್ರಗಳು, ಗ್ರಹಗಳು, ಚಂದ್ರ ಎಲ್ಲರೂ ಅಷ್ಟು ಖುಷಿಯಾಗಿದ್ದಾರಂತೆ. ಆಮೇಲೆ ಬರದ ಅಷ್ಟೊಂದು ಸಂತೋಷವಾಗಿ ಶ್ರೀರಾಮಚಂದ್ರ ಮೂರ್ತಿನಿ ಅಷ್ಟು ವೆಲ್ಕಮ್ ಮಾಡಿ ಅವ್ರಿಗೂ ದೀಪಾರಾಧನೆ ಎಲ್ಲ ಮಾಡಿ ಅವ್ರನ್ನ ಆಲಿಂಗನ ಮಾಡ್ಕೊಳ್ತಾರಂತೆ. ಪೂರ್ತಿ ಅಯೋಧ್ಯ ಒಂದು ದೊಡ್ಡ ಫೆಸ್ಟಿವಲ್ ತರ ಇತ್ತು. ಒಂದೇ ನಿಮಿಷ. ಸೊ ಇವಾಗ ಶ್ರೀರಾಮಚಂದ್ರ ಮೂರ್ತಿ ಆ ಅಯೋಧ್ಯ ಅರಣ್ಮನೆ ಅಲ್ಲಿ ಪ್ರವೇಶ ಮಾಡ್ತಾರೆ, ಆ ಮಾಳಿಗೆ ಒಳಗಡೆ. ಸೊ ಅಲ್ಲಿ ಬಂದು ಕೈಕೇಯಿ ಮತ್ತೆ ಅಲ್ಲಿ ಬಂದು ಯಾರು ಕೌಸಲ್ಯ, ಕೈಕೇಯಿ, ಸುಮಿತ್ರ ಎಲ್ಲರೂ ಇದ್ದಾರೆ. ಮತ್ತೆ ಲಕ್ಷ್ಮಣ ಹೆಂಡತಿ. ಸೊ ಈ ತರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರು ಅವರು ಹೆಂಡತಿಗಳು. ಸೊ ಎಲ್ಲರೂ ಅಲ್ಲಿ ಬಂದು ಅಷ್ಟು ಸಂತೋಷ ಆಗ್ತಾರಂತೆ. ಸೊ ಅವರವರು ತಾಯಿಗೆ ಅಷ್ಟು ಸಂತೋಷ ಆಯ್ತು. ಕೌಸಲ್ಯಾದೇವಿ ಅಂದ್ರೆ ಅಷ್ಟು ಸಂತೋಷ ಆಗಿದ್ದಾರೆ ಅವರು. ಅದೇ ತರ ಆಧ್ಯಾತ್ಮಿಕ ಗುರು ಯಾರು ವಸಿಷ್ಠರಲ್ವಾ. ಸೊ ಅವ್ರಿಗೂ ಅವರು ನಮಸ್ಕಾರ ಮಾಡ್ತಾರೆ ಫಸ್ಟು, ಆಮೇಲೆ ತಾಯಿಗೆಲ್ಲ ನಮಸ್ಕಾರ ಮಾಡ್ತಾರೆ. ಸೊ ಚಿಕ್ಕವರು ದೊಡ್ಡವ್ರಿಗೂ ನಮಸ್ಕಾರ ಮಾಡ್ತಾರೆ. ಸೊ ಈ ತರ ಎಲ್ಲರೂ ತರ ಸಂತೋಷವಾಗಿ ಇದ್ದಾರೆ. ಸೊ ಮತ್ತೆ ಎಲ್ಲರೂ ಬಂದು ಸೀತೆಗೆಲ್ಲ ನಮಸ್ಕಾರ ಮಾಡ್ತಾರೆ. ಸೊ ಈ ತರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರೂ ಅಷ್ಟೊಂದು ಆನಂದವಾಯಿತು. ಯಾಕಂದ್ರೆ ಎಷ್ಟು ದಿನ ಪ್ರಾಣ ಹೋಗಿದ ಶರೀರ ತರ ಕಾಣಿಸ್ತಾ ಇತ್ತಂತೆ ಪೂರ್ತಿ ಅಯೋಧ್ಯ. ಇವಾಗ ಎಲ್ಲರಿಗೂ ಪ್ರಾಣ ಬಂತು. ಎಲ್ಲಾರು ಶರೀರಕ್ಕೂ ಪ್ರಾಣ ಬಂತು, ಅಯೋಧ್ಯಕ್ಕೆ ಪ್ರಾಣ ಬಂದಿದೆ. ಅಷ್ಟೊಂದು ಖುಷಿಯಾಗಿದ್ದಾರೆ. ಸೊ ಇವಾಗ ಎಲ್ಲರೂ ಅವರವ್ರ ಮಕ್ಕಳನ್ನೇ ಅಷ್ಟು ಆಲಿಂಗನ ಮಾಡಿಕೊಂಡು ಸಂತೋಷದಲ್ಲಿ ಇದ್ದಾರೆ. ಅದೇ ತರ ಅವ್ರಿಗೂ ಆನಂದ ಭಾಷ್ಯದಿಂದ ಸ್ನಾನ ಮಾಡೋ ತರ ಆನಂದ ಭಾಷ್ಯ ಬರ್ತಾ ಇದೆ. ಯಾಕಂದ್ರೆ ಅಷ್ಟು ದುಃಖಲ್ಲಿ ಇದ್ರು ಇಷ್ಟು ದಿನ. ವಸಿಷ್ಠರು ಶ್ರೀರಾಮಚಂದ್ರ ಮೂರ್ತಿ ಯಾಕಂದ್ರೆ ಅವರು ಜಡಾಮುಡಿ ಹಾಕೊಂಡಿರ್ತಾರಲ್ವಾ, ಆ ಜಡಾಮುಡಿ ಎಲ್ಲ ಏನು ಅದೆಲ್ಲ ನಾರ್ಮಲ್ ಹೇರ್ ತರ. ಯಾಕಂದ್ರೆ ಮತ್ತೆ ನಾರ್ಮಲ್ ಆಗ ಜಡಾಮುಡಿ ಹಾಕುವಾಗ ಏನೋ ಒಂದು ಮರದ ಹಾಳು ಹಾಕಿದರೆ ಅದು ಒಂದು ಜಡಾಮುಡಿ ತರ ಟೈಟ್ ಆಗ ಒಂದು ಆಗ್ಬಿಡುತ್ತೆ. ಸೊ ಇವಾಗ ಅದೆಲ್ಲ ಅವರು ಬಂದು ನಾರ್ಮಲ್ ಹೇರ್ ತರ ಮಾಡಬೇಕು, ಅದೆಲ್ಲ ಅವರು ಮಾಡ್ತಾ ಇದಾರಂತೆ. ಯಾಕಂದ್ರೆ ಆ ತರ ಜಡಾಮುಡಿ ಹಾಕೊಂಡು ಇಲ್ಲಿ ರಾಜ್ಯ ಪರಿಪಾಲನೆ ಮಾಡಕ್ ಆಗಲ್ವೇ. ಸೊ ಇವಾಗ ಶ್ರೀರಾಮಚಂದ್ರ ಮೂರ್ತಿನ ಯಾವ ತರ ಸ್ವರ್ಗಲ್ಲಿ ದೇವೇಂದ್ರನು ಅಲಂಕಾರ ಮಾಡ್ತಾರೋ ಆ ತರ ಇವಾಗ ಶ್ರೀರಾಮಚಂದ್ರ ಮೂರ್ತಿನ ಅಲಂಕಾರ ಮಾಡ್ತಾರಂತೆ. ಸೊ ಅದೇ ತರ 4 ಸಮುದ್ರಗಳು ಇರುತ್ತಲ್ವಾ, 4 ಸೈಡ್ 4 ಸಮುದ್ರಗಳು. ಆ ಸಮುದ್ರಗಳು ನೀರಿಂದ ಅಭಿಷೇಕ ಮಾಡೋದು, ಮತ್ತೆ ಏನೇನು ಅಭಿಷೇಕ ವಸ್ತುಗಳು ಇರ್ತೋ ಅದರಿಂದ ರಾಮರಕ್ಕೂ ಎಲ್ಲ ಅಭಿಷೇಕ ಮಾಡಿ. ಯಾಕಂದ್ರೆ ಒಂದೊಂದು ಸಂಸ್ಕಾರಗಳಿರುತ್ತಲ್ವಾ. ಇವಾಗ ಯಾರಾದ್ರೂ ಜೈಲಿಗೆ ಹೋಗಿ ಬಂದ್ರೆ ಇದು ಎಲ್ಲ ಹೋಗ್ಬೇಕು, ಅದಕ್ಕೊಂದು ಸಂಸ್ಕಾರ ಮಾಡ್ತಾರೆ. ಅದೇ ತರ ಈ ತರ ಕಾಡಕ್ಕೆ ಹೋಗಿ ಬರ್ತಾರೆ ಅಂದ್ರೆ ಅದಕ್ಕೊಂದು ಸಂಸ್ಕಾರ ಇರುತ್ತೆ. ಸೊ ಇವಾಗ ತೀರೋಗಿರ್ತಾರೆ ಮನೆಯಲ್ಲಿ ಅಂದ್ರೆ ಮತ್ತೆ ಅವಾಗ 15 ದಿನ 16 ದಿನ ಅದೊಂದು ಸಂಸ್ಕಾರ. ಈ ತರ ಎಷ್ಟೋ ಇರುತ್ತಲ್ವ. ಸೊ ಆ ತರ ಇದಕ್ಕೆ ಏನ್ ಸಂಸ್ಕಾರ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಇವಾಗ ಶ್ರೀರಾಮಚಂದ್ರ ಮೂರ್ತಿಗೆ ಆ ಜಡಾಮುಡಿ ಎಲ್ಲ ಇದ್ದಾವೆ. ಸೊ ಅದೆಲ್ಲ ತೆಗೆದು ಬಿಡ್ತಾರೆ. ಅದು ತೆಗೆದು ಬಿಟ್ಟು
ಇವಾಗ ಅಷ್ಟು ಆಡೆ ಅಲಂಕಾರ ಎಲ್ಲ ಮಾಡಿ ಹೂ ಮಾಲೆ ಎಲ್ಲ ಹಾಕಿ ಅಷ್ಟು ಚೆನ್ನಾಗೆ ಆಭರಣಗಳು ಹ್ಮ್ ಎಲ್ಲ ಹಾಕಿ ಅದೇ ತರ ಶ್ರೀರಾಮಚಂದ್ರ ಮೂರ್ತಿಗೆ ಅಷ್ಟು ಅಲಂಕಾರಗಳು ಮಾಡಿ ಅದೇ ತರ ಸೀತಾದೇವಿಗೂ ಅಷ್ಟು ಅಭಿಷೇಕ ಮಾಡಿ ಅವ್ರಿಗೂ ಅಲಂಕಾರ ಎಲ್ಲ ಮಾಡಿ ಇವಾಗ ಶ್ರೀರಾಮಚಂದ್ರರು ಅಷ್ಟು ಚೆನ್ನಾಗ ಏನು ಚಮಕ್ತಾ ಇದ್ದಾರೆ. ರಾಮರು ಸೀತಾ ಎಲ್ಲ ಅಷ್ಟು ಚಮಕೋ ತರ ಅಷ್ಟು ಅಲಂಕಾರ ಮಾಡಿಟ್ಟಿದ್ದಾರಂತೆ. ಸೊ ಇಲ್ಲಿ ಬಂದು ಬರದರು ಎಷ್ಟೊಂದು ವಿನಮ್ರತೆ ಅಂದ್ರೆ ಬರದಂತರ ಒಬ್ಬರು ಅಷ್ಟು ವಿನಮ್ರತೆಯಾಗಿರಕ್ಕೆ ಸಾಧ್ಯವೇ ಇಲ್ಲ. ಸೊ ಅವರು ಅಷ್ಟು ವಿನಮ್ರತೆ ಮತ್ತೆ ಅಷ್ಟು ಶರಣಾಗತಿ ಮಾಡೋರು ರಾಮರ ಹತ್ರ. ಇವಾಗ ಶ್ರೀರಾಮಚಂದ್ರ ಮೂರ್ತಿ ಅವರು ರಾಜ್ಯನೇ ಅವರೇ ಇವಾಗ ರಾಜ್ಯ ಪರಿಪಾಲನೆ ಮಾಡೋ ರಾಜವಾಗ ಚಕ್ರವರ್ತಿಯಾಗ ಮುಡಿಸುಟ್ಕೊಳ್ತಾರೆ. ಅದೇ ತರ ಯಾವ ತರ ಒಂದು ತಂದೆ ಅವ್ರ ಮಕ್ಕಳು ಮೇಲ್ಗಡೆ ಎಷ್ಟು ಪ್ರಿಯ ಇಟ್ಟಿರ್ತಾರೋ ಆ ತರ ಶ್ರೀರಾಮಚಂದ್ರರು ಪೂರ್ತಿ ಅಯೋಧ್ಯ ವಾಸಿಗಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿರ್ತಾರಂತೆ. ಸೊ ಇವಾಗ ಎಲ್ಲರೂ ಅವರವರು ವರ್ಣಾಶ್ರಮ ಧರ್ಮಗಳು, ಯಾಕಂದ್ರೆ ಇಷ್ಟು ದಿನ ಈ 14 ವರ್ಷ ಯಾರು ಏನ್ ಕೆಲಸ ಮಾಡಿಲ್ಲ ಇಲ್ವಾ. ಸೊ ಇವಾಗ ಎಲ್ಲರೂ ಅವರವರು ವರ್ಣಾಶ್ರಮ ಕರ್ತವ್ಯಗಳು ಮಾಡಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಪುರೋಹಿತರ ಕೆಲಸ ಮಾಡೋದು, ಕ್ಷತ್ರಿಯ ಕೆಲಸ ಮಾಡೋದು, ಮತ್ತೆ ವೈಶ್ಯ ಕೆಲಸ ಮಾಡೋದು, ಶೂದ್ರ ಕೆಲಸ. ಸೊ ಇಷ್ಟು ದಿನ ಈ 14 ವರ್ಷ ಏನೇ ಮಾಡಿಲ್ಲ. ಇವಾಗ ರಾಮರು ಬಂದ ಮೇಲ್ಗಡೆ ಎಲ್ಲರೂ ಇವಾಗ ಅವರವರು ಕೆಲಸ ಮಾಡಕ್ಕೆ ಅವರವರು ಹೋಗ್ತಾ ಇದ್ದಾರೆ. ಸೊ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ ತರ 4 ಯುಗಗಳು ಇರುತ್ತೆ. ಆದರೆ ಕಲಿಯುಗವೇ ಜಾಸ್ತಿ ಮೋಸ. ಸೊ ಈ ಕಲಿಯುಗಲ್ಲೇ ವರ್ಣಾಶ್ರಮ ಧರ್ಮಗಳು ಯಾರಷ್ಟು ಪರ್ಫೆಕ್ಟ್ ಆಗಿ ಫಾಲೋ ಮಾಡಲ್ಲ. ಆದರೆ ಆ ಕಾಲದಲ್ಲಿ ತ್ರೇತಾಯುಗದಲ್ಲಿ ರಾಮ ಯಾವಾಗ ಇಲ್ವೋ ಆ ಟೈಮ್ ಪೂರ್ತಿ ಚೆನ್ನಾಗ ವರ್ಣಾಶ್ರಮ ಧರ್ಮಗಳು ಫಾಲೋ ಮಾಡಿ ಇಲ್ಲಂತೆ. ಸೊ ಇವಾಗ ಎಲ್ಲರಿಗೂ ಅಷ್ಟು ಆ ಸಂತೋಷದಿಂದ ಎಲ್ಲರಿಗೂ ಏನೋ ಮತ್ತೆ ಸತ್ಯಯುಗ ಬಂದಿರೋ ತರ ಐತಂತೆ. ಯಾಕಂದ್ರೆ ಅಷ್ಟೊಂದು ಆನಂದಲ್ಲೇ ಅನುಭವಿಸ್ತಾ ಇದ್ರು ಎಲ್ಲರೂ. ಭಗವಂತ ಶ್ರೀರಾಮಚಂದ್ರರು ರಾಜ್ಯ ಪರಿಪಾಲನೆ ಮಾಡಕ್ಕೂ ಶುರು ಮಾಡಿದ್ದಾರೆ. ಸೊ ಇವಾಗ ಅವರು ಅಲ್ಲಿರೋ ರಾಜ್ಯ ಆಗಲಿ, ಮತ್ತೆ ಕಾಡುಗಳಾಗಲಿ, ನದಿಗಳಾಗಲಿ, ಬೆಟ್ಟಗಳಾಗಲಿ, ದೊಡ್ಡ ದೊಡ್ಡ ಪರ್ವತಗಳಾಗಲಿ, ದೇಶ ಆಗಲಿ, 4 ದ್ವೀಪಗಳಾಗಲಿ, 7 ಸಮುದ್ರಗಳು ಆಗಲಿ, 7 ದ್ವೀಪಗಳು 7 ಸಮುದ್ರಗಳು. ಸೊ ಎಲ್ಲಾನೇ ರಾಜ್ಯ ಪರಿಪಾಲನೆ ಮಾಡಿದಾರಂತೆ. ಯಾರು? ಶ್ರೀರಾಮಚಂದ್ರ ಮೂರ್ತಿ. ಸೊ ಶ್ರೀರಾಮಚಂದ್ರ ಮೂರ್ತಿ ಈ ಲೋಕಕ್ಕೂ ರಾಜವಾಗ ಇರುವಾಗ ಯಾರಿಗೂ ಶರೀರ ಇಂದು ಮನಸ್ಸಿಂದು ದುಃಖವೇ ಇಲ್ಲಂತೆ. ದುಃಖ, ಮನಸ್ಸಲ್ಲಿ ಏನಾದ್ರು ಒಂದು ಕೊರತೆ ಇರುವಾಗ ದುಃಖ ಬರುತ್ತೆ. ಮತ್ತೆ ಶರೀರ ದುಃಖ ಅಂದ್ರೆ ವ್ಯಾಧಿಗಳು ಅದು ಇದು ಏನಾದ್ರು ಬರುತ್ತಲ್ವಾ. ಆದ್ರೆ ನೋಡಿ ಶ್ರೀರಾಮಚಂದ್ರ ಮೂರ್ತಿ ರಾಜವಾಗ ಇರುವಾಗ ಮನಸ್ಸು ದುಃಖ ಇಲ್ಲಂತೆ, ಶರೀರ ದುಃಖವೂ ಇಲ್ಲ. ಆ ತರ ಜನ್ಮ ಮೃತ್ಯು ಜರ ವ್ಯಾಧಿ ಎಲ್ಲವೇ ಓಡೋಗ್ಬಿಟ್ಟಿದಂತೆ. ಅಲ್ಲಿ ಏನು ದುಃಖಗಳಿಲ್ಲ, ವ್ಯಾಧಿ ಇಲ್ಲ, ಮುದುಕತನ ಇಲ್ಲ, ಏನು ಸೋಗ ಇಲ್ಲ, ಮೋಗ ಇಲ್ಲ, ಭಯ ಇಲ್ಲ. ಸೊ ಈ ತರ ಏನೇ ಇಲ್ಲ, ಎಲ್ಲರೂ ಅಷ್ಟೊಂದು ಆನಂದವಾಗಿದ್ರಂತೆ. ಯಾಕಂದ್ರೆ ಯಾರು ಮರಣಿಸೂ ಇಲ್ಲಂತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ? ಮರಣವೂ ಬಂದಿಲ್ಲಂತೆ. ಆದ್ರೆ ನೋಡ್ಕೊಳ್ಳಿ, ಯಾಕೆ ಅಂದ್ರೆ ಏಕಪತ್ನಿ ವ್ರತ, ಯಾರು? ಶ್ರೀರಾಮಚಂದ್ರ ಮೂರ್ತಿ. ಸೊ ಅವರೇ ಒಂದು ರಾಜ ತರ ಇರುವಾಗ, ರಾಜ ಋಷಿ ಅವರು. ಸೊ ಅವರ ಗುಣದಿಂದ ಈ ತರ ಅதாவது ಕಾಮ, ಕ್ರೋಧ, ಮೋಹ, ಮದ ಮಾತ್ಸರ್ಯಗಳು ಇದೆಲ್ಲ ಹೋಗಿರುತ್ತಂತೆ. ಯಾರ್ಕೆ ಈ ತರ ಕಲ್ಮಶಗಳು ಯಾರ್ಕೆ ಇಲ್ಲ. ಎಲ್ಲರೂ ಅವರವರ ಕೆಲಸ ಮಾಡಿಕೊಂಡು ಎಲ್ಲರೂ ಸಂತೋಷವಾಗಿ ಆನಂದವಾಗ ಫ್ಯಾಮಿಲಿ ಜೊತೆಯಲ್ಲಿ ಇದ್ರಂತೆ.
ಸೀತಾದೇವಿ ಅಷ್ಟು ಪವಿತ್ರವಾಗ ಇರೋರು. ಆ ಸೀತಾದೇವಿ ಆ ಅಷ್ಟು ವಿಸುವಾದ ಅದದು ಏನು ರಾಮರ ಮೇಲೆ ಅಷ್ಟೊಂದು ವಿಶ್ವಾಸ. ಅದೇ ತರ ಅಷ್ಟು ನಾಚಿಗೆ ಮತ್ತೆ ಕರ್ಪಿರೋರು. ಸೊ ಈ ತರ ಇರೋ ಆ ಸೀತಾ ಆ ಮನಸ್ಸು ಏನ್ ಅನಿಸುತ್ತೋ ಅದು ಪ್ರಕಾರ ರಾಮ ನಡ್ಕೊಳ್ತಾರಂತೆ. ರಾಮ ಮನಸ್ಸು ಏನ್ ಅನ್ಕೊಳ್ತೆ ನೋಡಿ ಸೀತಾ ನಡ್ಕೊಳ್ತಾರಂತೆ. ನೋಡಿ ಯಾವ ತರ ಇದ್ರು ಇಬ್ರು ಆ ತರ ಅಡ್ಜಸ್ಟ್ಮೆಂಟ್. ಸೊ ರಾಮನಿಗೆ ಏನ್ ಇಷ್ಟ ಆಗುತ್ತೋ ಆ ತರ ಸೀತಾ ಮಾಡೋರು. ಸೊ ಸೀತಾಗೆ ಏನ್ ಇಷ್ಟ ಆಗುತ್ತೋ ಆ ತರ ರಾಮಚಂದ್ರರು ಮಾಡೋರಂತೆ. ಸೊ ಈ ತರ ಅವರಿಬ್ಬರು ಸಂತೋಷದಿಂದ ಆನದಿಂದ ಅವರ ಜೀವನ ನಡೆಸ್ತಾ ಇದ್ರು. ಯಾಕಂದ್ರೆ ಶ್ರೀರಾಮಚಂದ್ರರು ಒಳ್ಳೆ ಗಂಡ, ಒಳ್ಳೆ ರಾಜ, ಒಳ್ಳೆ ಸಹೋದರ. ಸೊ ಈ ತರ ಎಲ್ಲ ಶ್ರೀರಾಮಚಂದ್ರರು ಏನೆಲ್ಲ ಮಾಡ್ತಾರೋ ಎಲ್ಲ ಒಳ್ಳೇದೆ. ಆ ಥರ ನೋಡಿ ಅಲ್ಲಿ ಬಂದು ವ್ಯಾಧಿಗಳು ಬಂದಿಲ್ಲ, ಮುದುಕತನ ಬಂದಿಲ್ಲ, ಏನೇ ಬಂದಿಲ್ಲಂತೆ. ಎಲ್ಲಿ? ಅಯೋಧ್ಯೆಯಲ್ಲಿ. ಆದರೆ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಅಲ್ವಾ. ಸೊ ಇವಾಗ ನಮ್ದು 10 ಅಧ್ಯಾಯ ಕಂಪ್ಲೀಟ್ ಆಯ್ತು. ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ.